ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ಜನತಾ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ಸ್ ಅರ್ಪಿಸುವ ದಿವ್ಯಾಶೀರ್ವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಭಾನುವಾರ, ವಾರದ ಮೊದಲನೆಯ ದಿವಸ. ಕ್ರೈಸ್ತ ಪ್ರಪಂಚದಲ್ಲಿ ಈ ದಿವಸವನ್ನು ಆರಾಧನೆಯ ದಿವಸವೆಂದೇ ಕರೆದು ಸಾಮೂಹಿಕವಾಗಿ ಆರಾಧನೆ ಮಾಡುವ ಒಂದು ಅಭ್ಯಾಸವಿದೆ. ವಾರದ ಮೊದಲನೆಯ ದಿವಸ ವಿಶೇಷತೆ ಏನೆಂದರೆ, ಯೇಸು ಕರ್ತನು ಸಮಾಧಿಯನ್ನು ಜಯಿಸಿ ಜೀವಂತವಾಗಿ ಎದ್ದು ಬಂದಿರುವಂಥ ದಿವಸ. ಈ ವಿಶೇಷ ದಿನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಯೇಸು ಕ್ರಿಸ್ತನನ್ನು ಮತ್ತು ದೇವರನ್ನು ಆರಾಧಿಸೋಣ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನು ಆರಾಧಿಸೋಣ. ಈ ದಿವಸ ವಾಕ್ಯ ಅಧ್ಯಯನಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು 1 ಪೇತ್ರ 4ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ದೇವರ ವಾಕ್ಯದ ಭಾಗವನ್ನು ಕೇಳಿಸಿಕೊಳ್ಳೋಣ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. ಮೊಟ್ಟ ಮೊದಲು ನಿಮ್ಮೊಳಗಡೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹುಪಾಪಗಳನ್ನು ಮುಚ್ಚುತ್ತದೆ. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನೂ ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲದರಲ್ಲಿ ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಯೇಸುಕ್ರಿಸ್ತನಿಗೆ ಆಧಿಪತ್ಯವು ಘನವು ಯುಗ ಯುಗಾಂತರಗಳಲ್ಲಿಯೂ ಇರುವವು. ಆಮೇನ್ ಎಂಬುದೇ ನಾವು ಕೇಳಿಸ್ಕೊಂಡಿರುವಂಥ ವಾಕ್ಯ ಅಧ್ಯಯನದ ಭಾಗದಲ್ಲಿ ಮೊದಲನೇ ಸಾಲು 7ನೇ ವಚನದಲ್ಲಿ ಪೇತ್ರನು ಈ ರೀತಿಯಾಗಿ ಬರೆಯುತ್ತಾರೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಎಂಬುದಾಗಿ. ಪೇತ್ರ ಈ ಪುಸ್ತಕವನ್ನು ಬರೆಯುವಾಗ ಸುಮಾರು ಈಗಾಗಲೇ 2000 ವರ್ಷಗಳ ಹಿಂದೆ ಬರೆದಿರುವಂಥ ಒಂದು ಪುಸ್ತಕ ಆಯಿತು. ಆವಾಗಲೇ ಪೇತ್ರನಲ್ಲಿದ್ದಂಥ ತುರ್ತು ಸಂದೇಶ ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಎಂಬುದಾಗಿ. 2000 ವರ್ಷಗಳು ದಾಟಿ ಹೋಗಿದೆ. ಹಾಗಾದರೆ ಅಂತ್ಯ ಇನ್ನೆಷ್ಟು ಹತ್ತಿರವಾಗಿರಬೇಕು? ಅಂದು ಪೇತ್ರನು ನೀಡಿರುವಂಥ ಸಂದೇಶ ಇಂದಿಗೂ ಕೂಡ ಅದು ಪ್ರಸ್ತುತವಾಗಿದೆ ಮತ್ತು ಅನುಸರಣೆಗೆ ಯೋಗ್ಯವಾಗಿದೆ. ಇನ್ನು ಹೆಚ್ಚು ತ್ವರೆಯಾಗಿ ಅನುಸರಣೆ ಮಾಡುವುದಕ್ಕೆ ಇದು ಇನ್ನಷ್ಟು ಯೋಗ್ಯವಾಗಿದೆ ಅಂದರೆ ತಪ್ಪಾಗಲಾರದು. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಅನ್ನುವಾಗ ಸಾಮಾನ್ಯವಾಗಿ ಮನುಷ್ಯರ ಆಲೋಚನೆ ಅಥವಾ ಪ್ರತಿಕ್ರಿಯೆ ಏನಾಗುತ್ತದೆ ಅಂದರೆ,
ಪ್ರಾಕೃತಿಕ ಅವಘಡಗಳು ಉಂಟಾದಾಗ, ಒಂದು ವೇಳೆ ನಮ್ಮ ಗಮನ ಹರಿಸೋಣ, ಸುನಾಮಿ ಆಯಿತು, ಭೂಕಂಪವಾಯಿತು, ಸಾಮೂಹಿಕವಾಗಿ ಜನರು ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಹಿಂಸೆ ನಷ್ಟಗಳು ಸಹಜ. ಇಂಥವುಗಳು ಮೇಲಿಂದ ಮೇಲೆ ಸಂಭವಿಸುತ್ತಾ ಇದ್ದಾಗ ಮನುಷ್ಯನ ಆಲೋಚನೆ ಏನಂದರೆ ಅಂತ್ಯ ಹತ್ತಿರವಾಗಿದೆಯೋ ಏನೋ ಎಂಬುದಾಗಿ. ತಪ್ಪಾಗಲಾರದು, ಲೋಕದ ವಿದ್ಯುನ್ಮಾನಗಳು ಅಂಥ ಸೂಚನೆಗಳನ್ನು ಕೊಡುತ್ತಾ ಇದ್ದಿರಬಹುದು. ಆದರೆ ಇನ್ನೊಂದು ಬಹುಮುಖ್ಯ ಗಮನಿಸಬೇಕಾಗಿರುವಂಥ ಒಂದು ವಿಷಯ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ ಅನ್ನುವಾಗ ನಾವು ಗಮನಿಸಬೇಕು, ನಮ್ಮ ಅಂತ್ಯ ಕೂಡ ಹತ್ತಿರವಾಗುತ್ತಾ ಇದೆ. ಹಾಗಾದರೆ ಒಂದು ವೇಳೆ ಲೋಕ ಅಂತ್ಯ ಒಂದು ಕಡೆ ಇದ್ದರೆ ನಮ್ಮ ಅಂತ್ಯ ಕೂಡ ಇನ್ನೊಂದು ಕಡೆ. ಹಾಗಾದರೆ ನಾವು ಏನು ಮಾಡಬೇಕು, ಹೇಗೆ ಸಿದ್ಧವಾಗಬೇಕು? ಪೇತ್ರನು ಸಭೆಗೆ ಬರೆಯುವಾಗ ಭಾಳ ಸುಂದರವಾದಂಥ 4 ಅಂಶಗಳನ್ನು ಬರೆಯುತ್ತಾರೆ. ಆ 4 ಅಂಶಗಳನ್ನು ಪಟ್ಟಿ ಮಾಡೋಣ. ಇವತ್ತು ಒಂದು ಅಂಶದ ಕುರಿತು ನಾವು ಧ್ಯಾನ ಮಾಡೋಣ. ಆ 4 ಅಂಶಗಳಲ್ಲಿ ಮೊದಲನೆಯ ಅಂಶ ಏನಂದರೆ, ನಾವು ಪ್ರಾರ್ಥನೆಗೆ ಸಿದ್ಧರಾಗಬೇಕು, ಮೊದಲನೇದು. ಎರಡನೇದು, ಪ್ರೀತಿಸುವವರಾಗಬೇಕು. ಮೂರನೇದು, ಅತಿಥಿ ಸತ್ಕಾರ ಮಾಡಬೇಕು. ಮತ್ತು 4ನೇದು, ದೇವರು ನಮಗೆ ಕೊಟ್ಟಿರುವಂಥ ವರವನ್ನು ಎಲ್ಲರ ಪ್ರಯೋಜನಕ್ಕಾಗಿ ಉಪಯೋಗಿಸಬೇಕು. 4 ಕೇಳಿಸ್ಕೊಂಡ್ವಿ. ಈ 4 ವಿಷಯಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಪೇತ್ರ ಬರೆದಿದ್ದಾನೆ. ಪ್ರಾರ್ಥನೆ ಹೇಗೆ ಮಾಡಬೇಕು ಬರೀತಾನೆ. ನಾವು ಜಿತೇಂದ್ರಿಯರಾಗಿ ಪ್ರಾರ್ಥಿಸಬೇಕು, ಸ್ವಸ್ಥ ಚಿತ್ತರಾಗಿ ಪ್ರಾರ್ಥಿಸಬೇಕು. ಎರಡನೇ ಅಂಶ, ಪ್ರೀತಿ ಮಾಡಬೇಕು. ಹೇಗೆ ಪ್ರೀತಿ ಮಾಡಬೇಕು? ಯಥಾರ್ಥವಾದ ಪ್ರೀತಿ ನಿಮ್ಮೊಳಗಡೆ ಇರಲಿ ಎಂಬುದಾಗಿ ಹೇಳ್ತಾನೆ. ಅತಿಥಿ ಸತ್ಕಾರ ಹೇಗೆ ಮಾಡಬೇಕು? ಅಲ್ಲಿ ಕೂಡ ಪೇತ್ರನ್ ಹೇಳ್ತಾನೆ, ಗುಣಗುಟ್ಟದೆ ಅತಿಥಿ ಸತ್ಕಾರ ಮಾಡಿರಿ ಎಂಬುದಾಗಿ. ಮತ್ತು ಕೃಪಾವರವನ್ನು ಹೇಗೆ ಉಪಯೋಗಿಸಬೇಕು? ಮನೆ ವಾರ್ತೆಯವರಂತೆ ನಂಬಿಗಸ್ತರಾಗಿ ನಾವು ಎಲ್ಲರ ಸೇವೆಯಲ್ಲಿ ಅದನ್ನು ಉಪಯೋಗಿಸಬೇಕೆಂದು ಪೇತ್ರನು ಕರೆ ಕೊಡ್ತಾನೆ. ಈ 4 ವಿಷಯಗಳನ್ನು ನಾವು ಕೇಳಿಸ್ಕೊಂಡ್ವಿ. ಪ್ರಾರ್ಥನೆ, ಪ್ರೀತಿ, ಅತಿಥಿ ಸತ್ಕಾರ ಮತ್ತು ಕೃಪಾವರವನ್ನು ಉಪಯೋಗಿಸಬೇಕು. ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಪ್ರೀತಿಸಬೇಕು, ಹೇಗೆ ಸತ್ಕರಿಸಬೇಕು ಮತ್ತು ಹೇಗೆ ನಾವು ಕೃಪಾವರವನ್ನು ಉಪಯೋಗಿಸಬೇಕು. ಈ 4 ಅಂಶಗಳನ್ನು ನೋಡಿದ್ವಿ. ಇವತ್ತು ಮೊದಲನೇ ಅಂಶ, ಪ್ರಾರ್ಥನೆಯ ಕುರಿತು ನಾವು ಮಾತಾಡಿಕೊಳ್ಳೋಣ. ಪೇತ್ರನು ಎಚ್ಚರಿಸ್ತಾನೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿರುವಾಗ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆ ಹೇಗೆ ಮಾಡಬೇಕು? ಸ್ವಸ್ಥ ಚಿತ್ತತೆಯಿಂದ ಪ್ರಾರ್ಥಿಸಬೇಕು, ಜಿತೇಂದ್ರಿಯರಾಗಿ ಪ್ರಾರ್ಥಿಸಬೇಕು. ಜಿತೇಂದ್ರಿಯರು ಏನು ಹಾಗಂದರೆ ಇಂದ್ರಿಯಗಳ ನಿಗ್ರಹ ಅಥವಾ ನಿಯಂತ್ರಣ ಇರಬೇಕು ನಾವು ಪ್ರಾರ್ಥಿಸುವಾಗ. ಪ್ರಾರ್ಥನೆ ಸುಲಭದ ಒಂದು ಮಾತಾದರೂ, ಆದರೆ ಪ್ರಾರ್ಥನೆ ಮಾಡುವವನಿಗೆ ಗೊತ್ತು ಅದರಲ್ಲಿರುವಂಥ ಹೋರಾಟಗಳು ಏನು ಎಂಬುದಾಗಿ. ಅಂಥ ಒಂದು ಉದಾಹರಣೆಯನ್ನು ಸತ್ಯವೇದದ ಇನ್ನೊಂದು ಭಾಗದಲ್ಲಿ ನಾವು ನೋಡೋಣ. ಹೇಗೆ ಸ್ವಸ್ಥ ಚಿತ್ತರಾಗಿ ಪ್ರಾರ್ಥಿಸಬೇಕು, ಹೇಗೆ ಜಿತೇಂದ್ರಿಯರಾಗಿ ನಾವು ಪ್ರಾರ್ಥಿಸಬೇಕು. ಒಂದು ಜೀವಂತ ಉದಾಹರಣೆ, ಯೇಸು ಕರ್ತನು ಈ ಭೂಮಿ ಮೇಲೆ ನಡೆಯುತ್ತಿದ್ದಾಗ ಒಂದು ಘಟನೆಯನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು 46ರಿಂದ 52ನೇ ವಚನದವರೆಗೂ ಒಂದು ಭಾಗವನ್ನು ಓದ್ತೇವೆ. ಯೇಸು ಕರ್ತನು ಆ ಭಾಗದಲ್ಲಿ ಏನು ಹೇಳುತ್ತಂದರೆ, ಎರಿಕೋ ಪಟ್ಟಣವನ್ನು ಹಾದು ಹೋಗ್ತಾಯಿದ್ರು, ಯೆರೂಸಲೇಮಿನ ಕಡೆಗೆ ಹೋಗ್ತಾಯಿದ್ರು. ಎರಿಕೋ ಅದಕ್ಕೆ ಒಂದು ಒಳ್ಳೆಯ ಅರ್ಥನೇ ಇದೆ. ಅರ್ಥಗಳಲ್ಲಿ ಒಂದು ಅರ್ಥ, ಅದು ಪರಿಮಳ ಬೀರುವಂಥ ಒಂದು ನಗರ, ಖರ್ಜೂರದಿಂದ ತುಂಬಿರುವಂಥ ಒಂದು ನಗರ ಎರಿಕೋ ಅಂದರೆ. ಆ ಪಟ್ಟಣವನ್ನು ಯೇಸುಸ್ವಾಮಿ ಹಾದು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ. ಯಾಕೆ ಯೆರೂಸಲೇಮಿಗೆ ಹೋಗ್ತಾ ಇದ್ದಾರೆ? ವಿಶೇಷವಾದಂಥ ಒಂದು ಜೀವನದ ಘಟ್ಟ ಯೇಸುಸ್ವಾಮಿಯ ಜೀವನದಲ್ಲಿ. ಶಿಲುಬೆಯ ಕಂಬದ ಮರಣ ಸಮೀಪವಾಗಿತ್ತು, ಅವರ ಅಂತ್ಯ ಭೂಮಿಯಲ್ಲಿ ಹತ್ತಿರವಾಗಿತ್ತು. ಆ ಕಡೆಗೆ ಅವರು ಚಲಿಸ್ತಾ ಇದ್ದಾರೆ. ಇವರು ಈಗ ಎರಿಕೋವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆ ಎರಿಕೋ ಎಂಬ ಊರಿನಲ್ಲಿ ಒಬ್ಬ ಮನುಷ್ಯನ ಪರಿಚಯ ನಮಗೆ ಈ ಭಾಗದಲ್ಲಿ ಆಗ್ತದೆ. ಅವನ ಹೆಸರು ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ 46ನೇ ವಚನದಲ್ಲಿ. ಅವನು ತಿಮಯನ ಮಗನಾದ ಬಾರ್ತಿಮಯನು ಎಂಬುದಾಗಿ. ತಿಮಯನು ಅಂದರೆ ಒಂದು ಅರ್ಥ ಇದೆ, ಏನು ಅಂದರೆ ಅಶುದ್ಧನು ಎಂಬುದಾಗಿ. ಬಾರ್ತಿಮಯ ಅಂದರೆ ತಿಮಯನ ಮಗ ಎಂಬುದಾಗಿ ಅರ್ಥ ಅಷ್ಟೇ.
ಇವನ ಕುರಿತು ಸ್ವಲ್ಪ ಪರಿಚಯವಾಗ್ತದೆ. ಕುರುಡನಾಗಿದ್ದ ಮತ್ತು ಈ ತಿಮೆಯನು ಭಿಕ್ಷೆ ಬೇಡುತ್ತಿದ್ದ. ಇದು ಇವನ ಜೀವನ ಕ್ರಮ. ಕುರುಡನು ಮತ್ತು ಭಿಕ್ಷೆ ಬೇಡ್ತಾ ಇದ್ದ. ಈಗ ನೆನಪು ಮಾಡ್ಕೊಳ್ಳಿ, ಯೇಸು ಕರ್ತನು ಪರಿಮಳ ನಗರವನ್ನು ದಾಟಿ ಹೋಗ್ತಾ ಇದ್ದಾರೆ, ಯೆರೂಸಲೇಮಿನ ಕಡೆಗೆ ಹೋಗ್ತಾ ಇದ್ದಾರೆ. ಮತ್ತು ಯೇಸು ಕರ್ತನು ಹಾದು ಹೋಗುವಾಗ ಆ ಬದಿಯಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಅವನ ಹೆಸರು ತಿಮಾಯನು. ಆಗಲೇ ಕೇಳಿಸ್ಕೊಂಡ್ವಿ, ತಿಮಾಯನು ಅಂದರೆ ಅಶುದ್ಧನೆಂಬುದಾಗಿ. ಮತ್ತು ಅವನು ಕುರುಡನು ಮತ್ತು ಭಿಕ್ಷೆ ಬೇಡುವ ಒಂದು ಉದ್ಯೋಗ ಅವಂತು. ಈ ಕುರುಡನಿಗೆ ಭಾಳ ಆಶ್ಚರ್ಯವಾಯಿತು. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಅವಯವಗಳು ಕೊರತೆಯಾದಾಗ ಇನ್ನು ಮಿಕ್ಕ ಅವಯವಗಳು ಅದು ಸೂಕ್ಷ್ಮವಾಗ್ತವೆ. ಇದು ಸಹಜ, ಇವತ್ತಿಗೂ ಕೂಡ ಅದು ಸತ್ಯವೇ. ಈ ತಿಮಯನು ಕುರುಡನಾಗಿದ್ದಾನೆ, ಆದರೆ ಅವನ ಶ್ರವಣ ಶಕ್ತಿ ಅಷ್ಟೇ ಸೂಕ್ಷ್ಮವಾಗಿದೆ. ಒಮ್ಮಿಂದೊಮ್ಮೆಲೆ ಆಶ್ಚರ್ಯ ಏನು ಅಂದರೆ, ಹೆಜ್ಜೆಗಳ ಸಪ್ಪಳ, ನೂರಾರು ಜನರ ಹೆಜ್ಜೆಗಳ ಸಪ್ಪಳ ತಿಮಯನ ಕಿವಿಗೆ ಬೀಳ್ತದೆ. ತಿಮಯನು ಭಾಳ ತರ್ಕಬದ್ಧದ ಒಬ್ಬ ವ್ಯಕ್ತಿಯಾಗಿದ್ದ. ಪಕ್ಕದಲ್ಲಿದ್ದಂಥವನ್ನ ಕೇಳ್ತಾನೆ, ಇವತ್ತು ಆಶ್ಚರ್ಯ ಏನಪ್ಪ, ಇಷ್ಟು ಜನರು ನಡೆದು ಹೋಗ್ತಾ ಇದ್ದಾರೆ, ಏನು ಆಶ್ಚರ್ಯ ಎಂಬುದಾಗಿ ಕೇಳ್ತಾನೆ. ಹಾಗೆ ಕೇಳುವಾಗ ಪಕ್ಕದಲ್ಲಿದ್ದವನು ಅವನು ತಿಳಿಸ್ತಾನೆ, ಈ ಹಾದಿಯನ್ನು ಹಾದು ಹೋಗ್ತಾ ಇರುವವರು ನಜರೇತಿನ ಯೇಸು ಎಂಬುದಾಗಿ. ನೋಡಿ, ಬಾರ್ತಿಮಯನು ಕೇಳಿರುವಂಥ ಪ್ರಶ್ನೆಗೆ ಸಿಕ್ಕಿರುವಂಥ ಉತ್ತರ, ಹಾದು ಹೋಗ್ತಾ ಇರುವಂಥ ವ್ಯಕ್ತಿ ನಜರೇತಿನ ಯೇಸು. ಅವನ ಹಿಂದೆ ಬಹಳ ಜನ ಇದ್ದಾರೆ. ಹಾಗೆ ಬಾರ್ತಿಮಯನಿಗೆ ಗೊತ್ತಾಗಿರಬೇಕು, ಇಷ್ಟು ಜನ ಒಮ್ಮಿಂದೊಮ್ಮೆಲೆ ಹಾದು ಹೋದರೆ ಅವನ ಉದ್ಯೋಗದ ಅನುಭವದ ಪ್ರಕಾರ ಏನಾಗಿರಬೇಕು ಅಂದರೆ, ಇವತ್ತು ನನಗೆ ಹೆಚ್ಚು ಕಾಣಿಕೆ ಅಥವಾ ಭಿಕ್ಷೆ ಸಿಗ್ತದೆ ಎಂಬುದಾಗಿ. ಆದರೆ ಹೋಗ್ತಾ ಇರುವ ವ್ಯಕ್ತಿ ಯಾರು ಎಂಬುದಾಗಿ ಅವನ ಕಿವಿಗೆ ಬಿದ್ದಾಗ ಅವನ ಭಿಕ್ಷೆಯ ರೂಪವೇ ಬೇರೆ ಆಯಿತು. ಭಿಕ್ಷೆಯ ರೂಪವೇ ಬೇರೆ ಆಯಿತು. ಇದು ಆಶ್ಚರ್ಯ. ಯೇಸು ಕರ್ತನು ಹಾದು ಹೋಗ್ತಾ ಇದ್ದಾನೆ ಅಂತ ತಿಳಿದಾಗ ಅವನು ಹಣ ನಾಣ್ಯಗಳನ್ನು ಕೇಳುವುದಕ್ಕೆ ಮುಂದಾಗಲಿಲ್ಲ. ಅವನ ಒಳಗಡೆ ಇದ್ದಂಥ ಕೋರಿಕೆ, ನಾನು ಎನಿಸ್ತೇನೆ ಅವನು ಹುಟ್ಟಿದಂದಿನಿಂದ ಈ ಕೊರತೆ ಬಡಿದು ಎಷ್ಟು ದಿವಸವಾಗಿತ್ತೋ ಗೊತ್ತಿಲ್ಲ, ಅಂದಿನಿಂದ ಅವನಿಗೊಂದು ಆಶೆ ಏನಂದರೆ, ನನಗೆ ಕಣ್ಣು ಕಾಣಬೇಕು, ನಾನು ಇತರರಂತೆ ಕಾಣುವವನಾಗಬೇಕು. ಇದು ಅವನ ಆಶೆ, ಆಂತರ್ಯದ ಆಶೆ. ಹಾದು ಹೋಗ್ತಾ ಇರುವಂಥ ಯೇಸುವನ್ನು ಬಾರ್ತಿಮಯನು ಸಂಬೋಧಿಸಿದಾಗ ಒಂದು ವಿಶೇಷತೆ ಅಡಗಿದೆ ಪ್ರಿಯರೇ. ಅವನು ಕೇಳಿಸಿಕೊಂಡಿದ್ದು ನಜರೇತಿನ ಯೇಸು, ಆದರೆ ಯೇಸುವನ್ನು ಕೂಗಿದ್ದು ದಾವೀದನ ಕುಮಾರನೇ ಎಂಬುದಾಗಿ. ಹಾಗಾದರೆ ಯೇಸುವಿನ ಪರಿಚಯ ಹಿಂದೆ ಕುರುಡನಾದ ಬಾರ್ತಿಮಯನಿಗೆ ಇದ್ದಿರಬೇಕು. ಯೇಸು ಅಂತ ಕೇಳಿದಾಗ ಯೇಸು ಅಂತ ಕರೆಯದೆ ಒಂದು ವಿಶೇಷವಾದಂಥ ಹೇಳಿಕೆಯನ್ನು ಈ ಯೇಸುವಿನ ಕುರಿತು ಅಲ್ಲಿ ಘೋಷಿಸ್ತಾನೆ. ಆ ಹೇಳಿಕೆಯನ್ನು ದಾವೀದನ ಕುಮಾರನೇ. ಏನು ದಾವೀದನ ಕುಮಾರನೇ ಅಂದರೆ ಏನು? ದಾವೀದನು ಅವನ ಜೀವನದಲ್ಲಿ ದೇವರಿಂದ ಒಂದು ಒಡಂಬಡಿಕೆಯನ್ನು ಪಡ್ಕೊಂಡಿರ್ತಾನೆ. ನಿನ್ನ ಸಿಂಹಾಸನದಲ್ಲಿ ಶಾಶ್ವತವಾದ ಆಳ್ವಿಕೆ ಇರುತ್ತೆ ಎಂಬುದಾಗಿ. ಇಸ್ರೇಲರ ನಿರೀಕ್ಷೆ ಏನಂದರೆ, ಒಬ್ಬ ಕುಮಾರನು ದಾವೀದನ ವಂಶಾವಳಿಯಲ್ಲಿ ಜನಿಸ್ತಾನೆ, ಅವನು ದಾವೀದನ ಸಿಂಹಾಸನವನ್ನು ಅಲಂಕರಿಸುತ್ತಾನೆ, ಅವನ ಆಳ್ವಿಕೆ ಶಾಶ್ವತವಾಗಿರುತ್ತೆ ಎಂಬುದಾಗಿ. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನೆ ಎಂಬುದಾಗಿ. ಭಾಳ ವಿಶೇಷವಾದಂಥ ಪ್ರಾರ್ಥನೆ ಪ್ರಿಯರೇ. ಭಾಳ ಚಿಕ್ಕ ಪ್ರಾರ್ಥನೆ, ಆದರೂ ಕೂಡ ಪರಿಣಾಮಕಾರಿಯಾದಂಥ ಪ್ರಾರ್ಥನೆ.
ಯಾವ್ಯಾವ ಕಾರಣಗಳಿಗೆ ಕುರುಡನಾಗಿದ್ದಾನೋ ತಿಳಿಯದು. ಆದರೆ ಕರುಣಿಸು ಅಂತ ಕೇಳಿದಾಗ ಈ ತಿಮಯನು ಅಥವಾ ಬಾರ್ತಿಮಯ್ಯನ ಕೋರಿಕೆಯಲ್ಲಿ ಆ ಕರುಣೆ ಎಂಬ ಶಬ್ದ ಯೇಸುವಿನ ಮನಸ್ಸನ್ನು ನಿಜವಾಗಲೂ ಅಲ್ಲಾಡಿಸುತ್ತದೆ ಅಥವಾ ನಿಲ್ಲಿಸುತ್ತದೆ. ಅಂಥ ಒಂದು ಸತ್ವ ಇರುವಂಥ ಪ್ರಾರ್ಥನೆಯ ಕೂಗು. ಯಾಕಂದರೆ ರೋಗವಾಗಲಿ ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಒಂದು ವೇಳೆ ತೀರ್ಪಿರ್ಬೋದು ಅವನ ಜೀವನದಲ್ಲಿ ಕುರುಡುತನಕ್ಕೆ. ಆದರೆ ಕರುಣೆ ಕೇಳುವಾಗ, ಕರುಣೆಯನ್ನು ಬೇಡುವಾಗ ತಿಮಯನು ಕೋರ್ತಾ ಇರುವುದೇನು ಅಂದರೆ, ಏನೇ ನ್ಯಾಯ ತೀರ್ಪು ಅಥವಾ ಏನೇ ನ್ಯಾಯವಾದ ಕಾರಣಗಳು ನನ್ನ ಕುರುಡುತನಕ್ಕೆ ಇದ್ದಿರಬಹುದು ಸ್ವಾಮಿ, ಆದರೆ ಅವೆಲ್ಲವುಗಳನ್ನು ಮೀರಿ ನಿನ್ನ ಕರುಣೆಯನ್ನು ನನಗೆ ದಯಪಾಲಿಸು. ವೀಕ್ಷಕರೇ, ಶ್ರೇಷ್ಠವಾದಂಥ ಪ್ರಾರ್ಥನೆ, ದೇವರ ಕರುಣೆಯನ್ನು ಬೇಡುವುದು ಶ್ರೇಷ್ಠವಾದಂಥ ಪ್ರಾರ್ಥನೆ. ತಿಮಯನು ಇವತ್ತು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಪ್ರಾರ್ಥಿಸಿದಾಗ ಪ್ರತಿಕ್ರಿಯೆಗಳು ಜನಸಮೂಹದಿಂದ ಒಂದೇ ಸಮನೆ ಬರತೊಡಗಿತು. ದೇವರ ವಾಕ್ಯ ಹೀಗೆ ಹೇಳ್ತದೆ, 48ನೇ ವಚನದಲ್ಲಿ, ಯೇಸುವಿನ ಜೊತೆ ಯೆರೂಸಲೇಮಿನ ಕಡೆಗೆ ಸಾಗುತ್ತಿದ್ದವರು ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥಿಸಿರುವಂಥ ತಿಮಯನ ಕೂಗು ಅವರ ಕಿವಿಗಳಿಗೆ ಬಿದ್ದಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸುಮ್ಮನಿರು ಸುಮ್ಮನಿರು ಅಂತ ಗದರಿಸ್ತಾ ಇದ್ದಾರೆ. ಪ್ರಿಯರೇ, ಪ್ರಾರ್ಥನೆಗೆ ಅಡೆತಡೆಗಳು ಕೂಡ ಉಂಟು, ಅಡ್ಡಿಗಳು ಉಂಟು, ಪ್ರತಿಭಟನೆಗಳು ಉಂಟು. ಇವತ್ತು ನಮ್ಮ ಜೀವಮಾನದಲ್ಲಿ ಪ್ರಾರ್ಥನೆಗಳಿಗೆ ಇಂಥ ಅಡ್ಡಿಗಳನ್ನು ನಾವು ಎದುರಿಸಿದಾಗ ನಮ್ಮ ಪ್ರತಿಕ್ರಿಯೆ ಏನಾಗಬಹುದು? ಅಷ್ಟು ಜನರು ಒಂದು ಸ್ವರವನ್ನು ಗದರಿಸಿದಾಗ ಕೂಗುವವನ ಪರಿಸ್ಥಿತಿ ಏನಾಗಬಹುದು ಗಮನಿಸಬೇಕು. ಆದರೆ ದೇವರ ವಾಕ್ಯ ಹೇಳ್ತದೆ, ಇಷ್ಟು ಜನರು ಅಂದರೆ ಅನೇಕರು ಸುಮ್ಮನಿರು ಎಂದು ಆತನನ್ನು ಗದರಿಸಿದರೂ ಬಾರ್ತಿಮಯ್ಯನ ಪ್ರತಿಕ್ರಿಯೆ ಏನಾಗಿತ್ತು ಅಂದರೆ, ಮತ್ತಷ್ಟು ಜೋರಾಗಿ ಕೂಗಿಕೊಳ್ಳುತ್ತಾನೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ವೀಕ್ಷಕರೇ, ಇಲ್ಲೊಂದು ಆತ್ಮೀಕ ರಹಸ್ಯ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರತಿಭಟನೆಗಳ ನಡುವೆ ಪ್ರಾರ್ಥನೆಯನ್ನು ಮುಂದುವರಿಸುವುದು ಇದೆಯಲ್ಲ, ಅದು ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸುವಂಥ ಒಂದು ಘಟ್ಟ ಅಥವಾ ಒಂದು ಸನ್ನಿವೇಶ. ನಾನು ನಿಲ್ಲಿಸುವುದಿಲ್ಲ ನನ್ನ ಪ್ರಾರ್ಥನೆಯನ್ನು, ನಾನು ಪ್ರಾರ್ಥಿಸಲು ಬೇಸರಗೊಳ್ಳುವುದಿಲ್ಲ. ಪ್ರತಿಭಟನೆಗಳ ನಡುವೆ ಅನೇಕರ ಗದರಿಸುವಿಕೆಯ ಮಧ್ಯದಲ್ಲಿ ನಾನು ಪ್ರಾರ್ಥನೆಯನ್ನು ಮುಂದುವರಿಸುತ್ತೇನೆ. ಯಾಕೆ ಮುಂದುವರಿಸ್ತೇನೆ? ಯಾಕೆಂದರೆ ನನ್ನ ಪ್ರಾರ್ಥನೆಯನ್ನು ಕೇಳುವವನು ನನ್ನ ಮುಂದೆ, ನನ್ನ ಮಧ್ಯೆ ಹಾದು ಹೋಗ್ತಾ ಇದ್ದಾನೆ. ನನ್ನ ಜೀವನದಲ್ಲಿ ಇದು ಒಂದೇ ಸಾರಿ, ಒಂದೇ ಕ್ಷಣ ಇಂಥ ಸನ್ನಿವೇಶ ನನಗೆ ಸಿಗೋದು. ವೀಕ್ಷಕರೇ, ನೀವು ಕೂಡ ಇದನ್ನು ನೋಡುತ್ತಲೇ ನನಗೆ ಇನ್ನೊಂದು ದಿವಸ, ಇನ್ನೊಂದು ಸಮಯ ಸಿಗುತ್ತದೋ ಇಲ್ಲವೋ ಗೊತ್ತಲ್ಲ ಈ ಪ್ರಾರ್ಥನೆಗೆ ಅನ್ನುವ ಮನೋಭಾವದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇದ್ದರೆ, ಬಾರ್ತಿಮಯ್ಯನ ಈ ಬೇಸರಗೊಳ್ಳದೆ ಪ್ರಾರ್ಥನೆ, ಅಡ್ಡಿಗಳ ನಡುವೆ ಪ್ರಾರ್ಥನೆ ನಿಮಗೆ ಸ್ಫೂರ್ತಿ ನೀಡಲಿ ಎಂದು ಕೂಗಿಕೊಳ್ಳೋಣ, ಪ್ರಾರ್ಥಿಸೋಣ. ಸ್ವಸ್ಥ ಚಿತ್ತತೆ ನಮಗೆ ತುಂಬ ಅಗತ್ಯ. ಇವೆಲ್ಲವುಗಳ ನಡುವೆ ಬೇರೆಯವರ ಕೂಗುಗಳಿಗೆ ಬಾರ್ತಿಮಯ್ಯನು ಮನಸ್ಸೋಲದೆ ಅಥವಾ ಆಕರ್ಷಕನಾಗದೆ, ತಮ್ಮ ಮನಸ್ಸನ್ನು ಬೇರೆಡೆಗೆ ಸೆಳೆಯದೆ ಏಕಾಗ್ರತೆಯಿಂದ ಮತ್ತಷ್ಟು ಜೋರಾಗಿ ಕೂಗುತ್ತಾನೆ. ಒಂದೇ ಪ್ರಾರ್ಥನೆಯ ಸಾಲು, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಸ್ವಸ್ಥ ಚಿತ್ತ ಪ್ರಾರ್ಥನೆಯ ಒಂದು ಉದಾಹರಣೆ ಇದು. ಯೇಸು ಕರ್ತನು ಪ್ರಾರ್ಥನೆಯನ್ನು ಆಲಿಸಿ ಸುಂದರವಾದಂಥ ಪ್ರತಿಕ್ರಿಯೆಯನ್ನು 49ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಸಾಕು. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 49ನೇ ವಚನದಲ್ಲಿ, ಆಗ ಯೇಸು ನಿಂತು ಅವನನ್ನು ಕರೆಯಿರಿ. ನೋಡಿ ಪ್ರಿಯರೇ, ವೀಕ್ಷಕರೇ, ಅನೇಕರು ಕೂಡ ಗದರಿಸ್ತಾ ಇದ್ದಾರೆ. ಅನೇಕರ ಮಧ್ಯ ಒಂದು ಸ್ವರ ಪ್ರಾರ್ಥನೆಯಾಗಿ ಮೊಳಗುತ್ತಾ ಇದೆ. ಯೇಸು ಕರ್ತನು ಯಾರಿಗೆ ಪ್ರತಿಕ್ರಿಯಿಸುತ್ತಾ ಇದ್ದಾನೆ? ನಂಬಿಕೆಯಿಂದ ಬೇಸರಗೊಳ್ಳದೆ ಪ್ರಾರ್ಥಿಸುವ ಸ್ವರಕ್ಕೆ ಪ್ರತಿಕ್ರಿಯೆ. ಏನು ಪ್ರತಿಕ್ರಿಯೆ? ಯೇಸು ಕರ್ತನು ನಿಂತಿದ್ದಾನೆ. ನಿಂತೇನು ಮಾಡ್ತಾ ಇದ್ದಾರೆ? ಅವನನ್ನು ಕರೆಯಿರಿ. ಏಕವಚನ ಬಹುವಚನ ಭಾಳ ಸೂಕ್ಷ್ಮವಾಗಿ ಉಪಯೋಗಿಸಲ್ಪಟ್ಟಿರುವಂಥ ಒಂದು ಭಾಗ. ಅನೇಕರು ಗದರಿಸ್ತಾ ಇದ್ದಾರೆ, ಅವರನ್ನು ಕರೆಯಿರಿ ಎಂಬುದಾಗಿ ಹೇಳಲಿಲ್ಲ. ಒಬ್ಬ ಪ್ರಾರ್ಥಿಸುತ್ತಾ ಇದ್ದಾನೆ, ಅವನನ್ನು ಕರೆಯಿರಿ ಎಂಬುದಾಗಿ ಯೇಸು ಕರ್ತನು ಆಹ್ವಾನಿಸುತ್ತಾರೆ. ಕೂಡಲೇ ಜನರು ಮಾರ್ಪಾಡು ಹೊಂದಿದವರಾಗಿ ಆ ಕುರುಡನ ಬಳಿಗೆ ಹೋಗಿ,
ಕುರುಡನನ್ನು ಉತ್ತೇಜಿಸ್ತಾರೆ, ಧೈರ್ಯವಾಗಿರು, ನಿನ್ನನ್ನು ಕರೆಯುತ್ತಾ ಇದ್ದಾನೆ ಎಂಬುದಾಗಿ. ನೋಡಿ, ಒಂದು ವೇಳೆ ಅದೇ ಜನರು ಗದರಿಸಿದ್ದಿರಬಹುದು, ಆದರೆ ಯೇಸು ನಿಂತು ಆತನನ್ನು ಕರಿ ಎಂಬುದಾಗ, ಕರಿ ಎಂದು ಕೂಗಿದಾಗ ಮಾನಸಾಂತ ಹೊಂದಿದವರಾಗಿ ಅವನ ಬಳಿಗೆ ಹೋಗಿ ಧೈರ್ಯಪಡಿಸಿ ಯೇಸುವಿನ ಬಳಿಗೆ ನಡೆಸ್ತಾ ಇದ್ದಾರೆ. ಇರಲಿ ಏನೇ, ಆದರೆ ಯೇಸುವಿನ ಬಳಿಗೆ ಬಾರ್ತಿಮೇಯನು ಬರ್ತಾನೆ, ಹೊದಿಕೆಗಳನ್ನು ಅಲ್ಲೇ ಬಿಡ್ತಾನೆ. ಬಾರ್ತಿಮೇಯನು ಯೇಸುವಿನ ಮುಂದೆ ನಿಲ್ತಾನೆ. ಯೇಸು ಕರ್ತನು ಅವನಿಗೊಂದು ಪ್ರಶ್ನೆಯನ್ನು ಹಾಕ್ತಾರೆ, ನಾನು ನಿನಗೆ ಏನು ಮಾಡಬೇಕೆನ್ನುತ್ತಿ ಅಥವಾ ಮಾಡಬೇಕೆಂದು ಕೋರುತ್ತಿ ಎಂಬುದಾಗಿ. ನನ್ನ ಪ್ರಿಯರೇ, ಇವತ್ತು ಅದೇ ಯೇಸು ಕರ್ತನು ನಮಗೆ ಇಂಥ ಪ್ರಶ್ನೆಯನ್ನು ಹಾಕಿದರೆ ನಮ್ಮ ಅಹವಾಲುಗಳು ಭಿನ್ನಹಗಳೊಂದಿಗೆ ಸಿದ್ಧವಾಗಿದ್ದೇವಾ? ಅಷ್ಟು ಪ್ರತಿಭಟನೆಗಳ ನಡುವೆ ಜಿತೇಂದ್ರಿಯರಾಗಿ ಉತ್ತರ ಕೊಡಲು ಸಿದ್ಧರಾಗಿದ್ದೇವಾ? ನನಗೆ ಗೊತ್ತಿಲ್ಲ, ಬಾರ್ತಿಮೇಯನಿಗೆ ಒಂದು ಅವಕಾಶ ಇದ್ದಿರಬಹುದು. ಅನೇಕರು ನನ್ನನ್ನು ಗದರಿಸಿದ್ದಾರೆ ಯೇಸುವೇ, ಅವರನ್ನು ನೀನು ನಿರ್ವಹಿಸು, ನಾನು ನನ್ನ ಭಿನ್ನಹವನ್ನು ಹೇಳ್ತೇನೆ ಎಂಬುದಾಗಿ ಹೇಳಲಿಕ್ಕೂ ಸಾಕಾಗಿತ್ತು. ಆದರೆ ಜಿತೇಂದ್ರಿಯನಾದಂಥ ಬಾರ್ತಿಮೇಯನು ಅವರ ಕುರಿತು ಮಾತನಾಡದೆ ತನಗೇನು ಬೇಕೋ ಅದನ್ನೇ ಪ್ರಸ್ತಾಪಿಸಿದ್ದಾನೆ. ನನಗೆ ಕಣ್ಣು ಕಾಣುವಂತೆ ಮಾಡು, ನನಗೆ ಕಣ್ಣು ಬರುವಂತೆ ಮಾಡು ಗುರುವೆ. ಜಿತೇಂದ್ರಿಯ ಪ್ರಾರ್ಥನೆಯ ಒಂದು ಉದಾಹರಣೆ ಇದು. ತನಗೇನು ಬೇಕೋ ಅದನ್ನೇ ನೇರವಾಗಿ ಯೇಸುವಲ್ಲೇ ಕೇಳ್ತಾ ಇರುವಂಥ ಬಾರ್ತಿಮೇಯನ ಕೂಗಿಗೆ ಮನಸೋತಿರುವಂಥ ಯೇಸು ಕರ್ತನು ಉತ್ತರಿಸುವ ಪರಿ ಏನೆಂಬುದನ್ನು ಗಮನಿಸುತ್ತಲೇ ಇದ್ದಾರೆ ಯೇಸು ಸ್ವಾಮಿ ಈತನನ್ನು. ದಾವೀದ ಕುಮಾರನೇ, ನನ್ನನ್ನು ಕರುಣಿಸು. ಈ ಬಾರ್ತಿಮೇಯನು ಕುರುಡನಾಗಿದ್ದರೂ ನನ್ನ ಕುರಿತು ಪರಿಚಯ ಇದ್ದವನಾಗಿ ಆರಾಧಿಸಿದ್ದಾನೆ. ಅನೇಕರು ಗದರಿಸಿದ್ದರೂ ಪ್ರಾರ್ಥನೆಯನ್ನು ನಿಲ್ಲಿಸದೆ ಸತತವಾಗಿ ಮಾಡುತ್ತಲೇ ಇದ್ದಾನೆ. ಈಗ ನಾನು ಅವನನ್ನು ಕರೆದು ನನ್ನ ಮುಂದೆ ನಿಲ್ಲಿಸಿದಾಗಲೂ ಜಿತೇಂದ್ರಿಯನಾಗಿ ಉತ್ತರಿಸಿದ್ದಾನೆ, ನನಗೆ ಕಣ್ಣು ಬರುವಂತೆ ಮಾಡು. ಅದಕ್ಕೆ ಯೇಸು ಕರ್ತನು ಕೊಡುವಂಥ ಉತ್ತರ ಏನು ಅಂದರೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ. ವೀಕ್ಷಕರೇ, ಇವತ್ತು ನೀವು ವೀಕ್ಷಿಸುವಾಗ ನಿಮ್ಮ ಕೊರತೆಗಳೇನು? ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೆ ನಿರಾಶೆಯಿಂದ ನೀವು ವೀಕ್ಷಿಸುತ್ತಾರೆ ಇದ್ದರೆ ಇವತ್ತು ಬಾರ್ತಿಮೇಯನಿಂದ ಒಂದು ಉತ್ತೇಜನ ಪಡ್ಕೊಳ್ಳೋಣ. ಕರ್ತನು ಪ್ರಾರ್ಥನೆಗೆ ಉತ್ತರಿಸುತ್ತಾನೆ. ಕರ್ತನು ನಿಮ್ಮ ಪ್ರಾರ್ಥನೆಗಳಿಗೆ ಪ್ರತಿಕ್ರಿಯಿಸಿ ನಾನು ಏನು ಮಾಡಬೇಕೆನ್ನುತ್ತೀರಿ ಎಂಬುದಾಗಿ ನಿಮ್ಮನ್ನು ಕೇಳಿದರೆ ನಿಮ್ಮ ಭಿನ್ನಹವೇನು? ನಿಮಗೇನು ಬೇಕೋ ಕೇಳಲು ಸಿದ್ಧರಿದ್ದೀರಾ? ನೀಡಲು ಕರ್ತನು ಸಿದ್ಧನಿದ್ದಾನೆ. ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಜೀವಿಸುವವನು. ಪ್ರಾರ್ಥನೆಯನ್ನು ಕೇಳುವಂಥ ದೇವರು ವಾಗ್ದಾನ ನೀಡುವಂಥ ಮಾತೇನೆಂದರೆ, ಬೇಡಿಕೊಳ್ಳಿರಿ ದೊರೆಯುವುದು ಎಂಬುದಾಗಿ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿರುವಾಗ ಪೇತ್ರನ ಸಲಹೆ ಏನೆಂದರೆ, ನಾವು ಪ್ರಾರ್ಥಿಸಬೇಕು. ಹೇಗೆ ಪ್ರಾರ್ಥಿಸಬೇಕು? ಸ್ವಸ್ಥ ಚಿತ್ತತೆಯೊಂದಿಗೆ, ಜಿತೇಂದ್ರಿಯರಾಗಿ. ಪ್ರಿಯ ಸಹೋದರ ಸಹೋದರಿ ವೀಕ್ಷಕರೇ, ಸತ್ಯವೇದದಲ್ಲಿ ಇಂತಹ ಉದಾಹರಣೆಗಳು ಅನೇಕವಿವೆ. ಹಿಂಸೆಗಳನ್ನು ಸಹಿಸಿಕೊಂಡು ಪ್ರಾರ್ಥಿಸುವುದು ಜಿತೇಂದ್ರಿಯರ ಪ್ರಾರ್ಥನೆ. ಯೇಸು ಕರ್ತನೇ ಇದಕ್ಕೆ ಉದಾಹರಣೆ. ಶಿಲುಬೆಯನ್ನು ಏರುವುದಕ್ಕಿಂತ ಮುಂಚೆ ಯೇಸು ಕರ್ತನು ಭಾಳಷ್ಟು ಮಾನವೀಯತೆ ಇಲ್ಲದೆ ಹಿಂಸೆಗೊಳಗಾಗಿದ್ದಾರೆ. ಕೊರಡೆ ಪೆಟ್ಟುಗಳನ್ನು ತಿಂದಿದ್ದಾರೆ. ಮುಳ್ಳಿನ ಕಿರೀಟವನ್ನು ತಲೆಗಿಟ್ಟು ಬಡಿದಿದ್ದಾರೆ, ಅವಮಾನಿಸಿದ್ದಾರೆ, ಹೊಗಳಿದ್ದಾರೆ, ಶಿಲುಬೆಗೆ ಜಡಿದಿದ್ದಾರೆ. ಆದರೆ ಇದೇ ಯೇಸು ಕರ್ತನು ಶಿಲುಬೆ ಮೇಲೆ ನಿಂತು ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಿದ್ದಾನೆ. ದೇವರೇ, ತಂದೆಯೇ, ಇವರು ಏನು ಮಾಡುತ್ತಾ ಇದ್ದಾರೋ ಇವರಿಗೆ ತಿಳಿಯದು, ಇವರನ್ನು ಕ್ಷಮಿಸು. ಹಿಂಸೆಗಳ ನಡುವೆ, ಪ್ರಚೋದನೆಗಳ ಮಧ್ಯ ಸ್ವಸ್ಥ ಚಿತ್ತತೆಯೊಂದಿಗೆ ಜಿತೇಂದ್ರಿಯರಾಗಿ ಅನುಭವಿಸುತ್ತಲೇ ನೋವನ್ನು ನಮಗೋಸ್ಕರ ಯೇಸು ಕರ್ತನು ಪ್ರಾರ್ಥಿಸಿದ್ದಾರೆ. ಈ ಪ್ರಾರ್ಥನೆಗೆ ನಾವು ಭಾಜನರಾಗೋಣ. ಬನ್ನಿ, ನಮ್ಮ ಅಹವಾಲುಗಳು ಭಿನ್ನಹಗಳು ಏನಿದ್ದರೂ ನಿರಾಶೆಗೊಳ್ಳದೆ ನಂಬಿಕೆಯನ್ನು ವ್ಯಕ್ತಪಡಿಸಿ ಸ್ವಸ್ಥ ಚಿತ್ತದೊಂದಿಗೆ ಜಿತೇಂದ್ರಿಯರಾಗಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಕೇಳುವಂಥ ದೇವರು ಉತ್ತರಿಸಲು ಸಿದ್ಧನಿದ್ದಾನೆ. ನೀವು ಸಿದ್ಧರಿದ್ದೀರೋ? ಕರ್ತನ ಈ ಮಾತುಗಳಿಂದ ನಮ್ಮನ್ನು ಉತ್ತೇಜಿಸಲಿ, ನಿರಾಶೆಯಿಂದ ನಿರೀಕ್ಷೆದೆಡೆಗೆ ನಡೆಸಲಿ. ಬಾರ್ತಿಮೇಯನ ಹಾಗೆ ಮತ್ತಷ್ಟು ಜೋರಾಗಿ ಬೇಸರಗೊಳ್ಳದೆ ಕೂಗೋಣ. ಯೇಸುವಿನ ಆಹ್ವಾನವನ್ನು ಸ್ವೀಕರಿಸಿ
ನಮಗೆ ಬೇಕಾದದ್ದನ್ನು ತಿಳಿಯಪಡಿಸಿ ಆತನಿಂದ ಹೊಂದೋಣ. ಬನ್ನಿ, ದೇವರು ಈ ಮಾತುಗಳನ್ನು ನಮ್ಮನ್ನು ಉತ್ತೇಜಿಸಲಿ, ಆಶೀರ್ವದಿಸಲಿ ಪ್ರಿಯರೇ. ಆಮೇನ್. ಪ್ರಿಯ ವೀಕ್ಷಕರೇ, ಸಂದೇಶವನ್ನು ಕೇಳಿದ್ದೀರಾ. ಪರದೆ ಮೇಲೆ ಮೊಬೈಲ್ ಸಂಖ್ಯೆಗಳು ನಿಮಗೆ ವ್ಯಕ್ತವಾಗ್ತದೆ, ಹರಿದಾಡುತ್ತದೆ. ನೀವು ಅದನ್ನು ಗುರುತಿಸ್ಕೊಳ್ಬೋದು, ಬರೆದುಕೊಳ್ಬೋದು. ನಿಮ್ಮ ಮನವಿಗಳನ್ನು ಈ ಮೊಬೈಲ್ ಫೋನ್ಗೆ ನೀವು ಕಳಿಸಿದಾಗ ಅಥವಾ ಫೋನ್ ಮಾಡಿದಾಗ ನಿಮಗೋಸ್ಕರ ಮೈತ್ರಿ ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನಾ ವೀರರು ಪ್ರಾರ್ಥಿಸ್ತಾರೆ. ನೀವೇ ಕರೆ ಮಾಡಿ ಪ್ರಾರ್ಥನೆಗೆ ಒಳಪಡಬಹುದು, ಅಥವಾ ನಿಮ್ಮ ಮನವಿಗಳನ್ನು ನೀವು ತಲುಪಿಸಬಹುದು, ಅಥವಾ ನೀವೊಂದು ಮಿಸ್ ಕಾಲ್ ಕೊಟ್ಟರು ಕೂಡ ಮತ್ತೆ ಅವರು ನಿಮಗೆ ವಾಪಸ್ ಮಾಡಿ ನಿಮ್ಮ ಮನವಿಯನ್ನು ಸ್ವೀಕರಿಸ್ತಾರೆ. ಪ್ರಾರ್ಥಿಸೋಣ. ಪ್ರಾರ್ಥನೆಗೆ ನೀವು ಸಿದ್ಧರಾಗಿ ಕರೆಗಳನ್ನು ಮಾಡಿ ದೇವರಿಂದ ಉಪಕಾರಗಳನ್ನು ಹೊಂದೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರ್ತನೆ, ವೀಕ್ಷಕರೊಂದಿಗೆ ಕರ್ತನೆ ನಿನ್ನ ಸಮ್ಮುಖದಲ್ಲಿ, ನಿನ್ನ ಸಮಕ್ಷಮದಲ್ಲಿ ನಮ್ಮ ಸ್ವರಗಳನ್ನು ಎತ್ತುತ್ತೇವಪ್ಪ ಸ್ವಾಮಿ. ಬಹು ದಿವಸಗಳಿಂದ ಕಾಡುತ್ತಿರುವಂಥ ರೋಗಗಳು, ಬಹು ದಿವಸಗಳಿಂದ ನಮ್ಮನ್ನು ಕಂಗಾಲನಾಗಿ ಮಾಡಿ ನಿರಾಶೆಗೆ ಒಳಪಡಿಸಿ ಖಿನ್ನತೆಯಲ್ಲಿ ನೂಕಿ ರೋಗಗಳು ಮೇಲುಗೈಯನ್ನು ಸಾಧಿಸಿವೆ. ಅದರ ಒಂದಂತೂ ನಿಜ ಸ್ವಾಮಿ, ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಇದು ನಿನ್ನ ಮಾತು ಕರ್ತನೆ. ಇದು ಮಾತ್ರವಲ್ಲದೆ ನಿನ್ನ ವಾಕ್ಯವನ್ನು ದೂತನು ನೋಯೆಂಬಂತೆ ಕಳಿಸಿ ಸ್ವಸ್ಥಗೊಳಿಸು ಕರ್ತನೆ. ಯಾರ್ಯಾರು ತಮ್ಮ ಕೂಗನ್ನು ನಿನ್ನೆಡೆಗೆ ಏರಿಸುತ್ತಾ ಇದ್ದಾರೋ ಕರ್ತನೆ, ಅದು ಕ್ಯಾನ್ಸರ್ ಆಗಲಿ ಸ್ವಾಮಿ, ಇನ್ಯಾವುದೇ ಕಾಯಿಲೆಗಳಾಗಲಿ ಕರ್ತನೆ, ಇನ್ಯಾವುದೇ ಕರ್ತನೆ ಬಗೆಹರಿಸಲಾಗದಂಥ ದೇಹದಲ್ಲಿ ಕಾಣಿಸಿಕೊಳ್ಳುವಂಥ ರೋಗಗಳಿರಲಿ ಕರ್ತನೆ, ಅವೆಲ್ಲವುಗಳನ್ನು ನೀನು ಜಯಿಸಿದ್ದಿ ಸ್ವಾಮಿ. ಎಲ್ಲವುಗಳು ನಿನ್ನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದು ನಿನ್ನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡುತ್ತವೆ ಸ್ವಾಮಿ. ಎಲ್ಲವುಗಳಿಂದ ಬಿಡುಗಡೆ, ಎಲ್ಲ ರೋಗಗಳಿಂದ ಬಿಡುಗಡೆಯನ್ನು ದಯಪಾಲಿಸು. ಅದು ರಕ್ತದ ಒತ್ತಡವಾಗಿರಲಿ ಕರ್ತನೆ, ಆರ್ಥರೈಟಿಸ್ ಆಗಿರಲಿ ಸ್ವಾಮಿ, ಕ್ಯಾನ್ಸರ್ ಗೆಡ್ಡೆಗಳಾಗಲಿ ಕರ್ತನೆ, ಏಡ್ಸ್ ಕಾಯಿಲೆಗಳಾಗಲಿ, ನಿರಾಶೆಯಲ್ಲಿದ್ದವರು ಕರ್ತನೆ ನಿರೀಕ್ಷೆಯೊಂದಿಗೆ ಸತತವಾಗಿ ಮತ್ತಷ್ಟು ಜೋರಾಗಿ ನಿನ್ನಲ್ಲಿ ಕೂಗುವಾಗ ಅವರ ಕೂಗನ್ನು ಲಾಲಿಸು, ಉತ್ತರಿಸು. ನಿನ್ನ ನಾಮದ ಮಹಿಮೆಗೋಸ್ಕರ ಪರಿಹರಿಸಿ ಯೇಸುವೆ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ. ಈ ವಾರವೆಲ್ಲ ಸರ್ವಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ಸಂರಕ್ಷಿಸಲಿ. ಆಮೆನ್.